ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕರ ಸಂಕ್ರಾಂತಿಯ ಕುರಿತು ಮಾತನಾಡೋಣ. ಇನ್ನು ಮಕರ ಸಂಕ್ರಾಂತಿಯ ಕುರಿತಂತೆ ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರೂಜಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯ ಸುಮನಸಃ ಸರ್ವಸ್ತ್ರ ನಾಮಪಕ್ರಮ ಯಮ್ನತ ಕೃತಾಕೃತ್ಯ ಶಿಹು ತಂ ನಮಾಮಿ ಗಜಾನನಂ. ಇನ್ನು ಗುರುಜಿ, ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಲ್ಲೆಡೆಯೂ ಕೂಡ ಮನೆ ಮಾಡಿದೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನ ಮಾಡೋದು ಹೇಗೆ ಅಂತ ತಿಳಿಸಿಕೊಡೋದಾದ್ರೆ? ಪ್ರಥಮವಾಗಿ ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ಕೃಷ್ಣ ಪಕ್ಷದಲ್ಲಿ ನಮ್ಮ ವಿಶೇಷವಾಗಿ ವರ್ಷದ ಮೊದಲ ದಿನ ಯುಗಾದಿಯ ಮೊದಲ ದಿನ ಆದರೆ ವರ್ಷಕ್ಕೆ ಜನವರಿನಲ್ಲಿ ಮೊದಲನೇ ದಿನ ಆಗಿ ಸಂಕ್ರಾಂತಿ ಹಬ್ಬವನ್ನು ಭಾರತದ ಎಲ್ಲ ಭಾಗದವರು ಕೂಡ ಅಂದರೆ ಎಲ್ಲ ರಾಜ್ಯದವರು ಕೂಡ ಒಂದೊಂದು ವಿಧವಾದ ಪದಗಳನ್ನು ಇಟ್ಟುಕೊಂಡು ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ. ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ನಾವು ಸೂರ್ಯನ ಅಳತೆಯ ಮೇರೆಗೆ ಮತ್ತು ಚಂದ್ರನ ವಾಸ್ತವವಾದ ಮೇರೆಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ. ಈ ಉತ್ತರಾಯಣದಲ್ಲಿ ವಿಶೇಷವಾಗಿ ಚಂದ್ರನ ಸ್ಥಳಾಂತರದಿಂದ ನಮ್ಮ ಪೂರ್ವಜರಿಂದ ಸನಾತನ ಧರ್ಮದಿಂದ ಬಂದಂತಹ ಕೆಲವು ಪ್ರಾಮುಖ್ಯತೆಗಳಿಗೋಸ್ಕರನೇ ನಮ್ಮ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡುತ್ತೇವೆ. ಓಕೆ ಗುರೂಜಿ, ಇನ್ನು ಯಾವುದೇ ಹಬ್ಬ ಆದರೂ ಕೂಡ ಅದಕ್ಕೆ ಅದರದೇ ಆಗಿರುವಂತಹ ಮಹತ್ವವಿರುತ್ತೆ. ಹಾಗಾಗಿ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ? ಸಂಕ್ರಾಂತಿ ಹಬ್ಬದ ಮಹತ್ವ ವಿಶೇಷವಾಗಿ ನಮ್ಮ ವೈಜ್ಞಾನಿಕವಾಗಿ ಮತ್ತು ಸನಾತನ ಧರ್ಮದ ಪದ್ಧತಿಯಿಂದ ನಮ್ಮ ಹಿಂದೂ ಧರ್ಮಗಳಿಗೆ ಹಿಂದೂ ಜನಗಳಿಗೆ ವಿಶೇಷವಾಗಿ ಅಗ್ರಿಕಲ್ಚರ್ ಅಂತಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಬಿತ್ತನೆಗಳು ಆಗುವಂಥದ್ದು ನಮಗೆ ಈ ಸಂಕ್ರಾಂತಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂಕ್ರಾಂತಿ ಹಬ್ಬದ ವಿಶೇಷತೆಗೆ ಹಸುಗಳನ್ನು ಮತ್ತು ಮನೆಯ ಕುಟುಂಬದಲ್ಲಿ ಇರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹಸುಗಳ ಮುಖಾಂತರದಿಂದ ನಮಗೆ ಹೊಸ ಜೀವನವನ್ನು ಉದ್ಭವಿಸೋಕ್ಕೋಸ್ಕರ ಉಜ್ವಲ ಜೀವನಕ್ಕೋಸ್ಕರ ನಮ್ಮ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯಾಗಿ ನಡೆಸ್ಕೊಡ್ತಾ ಬಂದಿದ್ದೇವೆ. ಇಲ್ಲಿ ನಮಗೆ ಅಂತಂದರೆ ನಮ್ಮ ಜೀವನೋದ್ಧಾರಕ್ಕಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವ್ಯವಸಾಯದ ಅಧಿಪತಿ ಆದಂತಹ ರೈತನಿಗೆ ಸ್ಮರಣೆ ಮಾಡಿಕೊಂಡು ಸೂರ್ಯನಿಗೆ ಸ್ಮರಣೆ ಮಾಡಿಕೊಂಡು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುವಂತಹ ದನ ಕರುಗಳಿಗೆ ಅವುಗಳಿಗೆ ವಿಶೇಷವಾಗಿ ದಿನದ ಪೂಜೆ ಪುನಸ್ಕಾರ ಸ್ನಾನವನ್ನು ಮಾಡಿಸಿ ಅಲಂಕಾರಗಳನ್ನು ಮಾಡಿಸಿ ಅವುಗಳಿಗೆ ವಿಶೇಷವಾದ ದಿನವನ್ನು ಇಂದಿಗೆ ಅರ್ಪಣೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ನಾವು ಎಂದಿನಂತೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲನೂ ಕೂಡ ಕಳ್ಕೊಂಡು ಈ ದಿನ ವಿಶೇಷವಾಗಿ ಅವುಗಳ ಮುಖಾಂತರದಿಂದ ನಮಗೆ ಉತ್ತರಾಯಣದಲ್ಲಿ ಆಗುವಂತಹ ಪ್ರತಿಯೊಂದು ಈ ವರ್ಷದಲ್ಲಿ ಆಗುವಂತಹ ವಿಶೇಷತೆಗಳಿಗೋಸ್ಕರ ಈ ದಿನ ಪ್ರಥಮ ಪೂಜೆಯನ್ನು ಸಂಕ್ರಾಂತಿ ಹಬ್ಬವಾಗಿ ನಾವು ಕರ್ನಾಟಕದಾದ್ಯಂತ ನಾವು ಆಚರಣೆ ಮಾಡ್ತೀವಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವಿಧಾನಗಳಿಂದ ಅಂತಂದರೆ ಹೆಸರು ಸಂಕ್ರಾಂತಿ ಅಂದ್ಬಿಟ್ಟು ನಾವು ಹೇಗೆ ಕರಿತೀವೋ ಅವ್ರುಗಳಿಗೆ ಬೇರೆ ವಿಧಾನವಾಗಿ ಹೆಸರುಗಳನ್ನು ಭೋಗಿ ಅಂತ ಕರಿತೀವಿ, ಪೊಂಗಲ್ ಅಂತ ಕರೀತಾರೆ, ಹೋಳಿ ಅಂತ ಕರೀತಾರೆ. ಹೀಗೆ ಬೇರೆ ವಿಧಾನಗಳಿಂದ ಹೆಸರುಗಳಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ವಿಶೇಷವಾಗಿ ಪ್ರಥಮ ದಿನದ ಆದ್ಯತೆಯನ್ನು ಕೊಟ್ಟು ಇವತ್ತು ಚಂದ್ರ ಮಹಾತ್ಮ ಮತ್ತು ಸೂರ್ಯನ ನಮಗೆ ಕಾಂತಿ ಶಕ್ತಿಯನ್ನು ಕೊಡಲಿ ಎಂದು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಓಕೆ ಗುರೂಜಿ, ಇನ್ನು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೇನೆ ಎಳ್ಳು ಬೆಲ್ಲ ಹಾಗೂ ಕಬ್ಬು ಒಂದು ರೀತಿ ವಿಶೇಷಣೀಯ ಅಂತ ಹೇಳ್ಬೋದು. ಯಾಕೆ ಈ ಎಳ್ಳು ಬೆಲ್ಲದ ಒಂದು ಏನು ವಿಶೇಷತೆ ಕುರಿತು ಹೇಳೋದಾದರೆ? ಎಳ್ಳು ಬೆಲ್ಲ ಮತ್ತು ಕಬ್ಬು
ವಿಶೇಷವಾಗಿ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ಆಚರಣೆಯನ್ನು ಮಾಡುತ್ತೇವೆ. ಏಕಂತಂದರೆ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಕಳೆದುಕೊಂಡು ಹೊಸ ಒಂದು ಒಳ್ಳೆ ಚೈತನ್ಯ ಬರಬೇಕು ಮತ್ತು ಸುಖ ಶಾಂತಿ ನೆಮ್ಮದಿಗೋಸ್ಕರ ಮತ್ತು ನಾವು ಮಾಡುವಂತಹ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಬಿತ್ತನೆಗಳು ಮಾಡುವುದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ತೀವಲ್ಲ, ಅದೆಲ್ಲನೂ ಕೂಡ ಉನ್ನತವಾದ ಫಲ ಕೊಡಬೇಕು, ಎಲ್ಲರಿಗೂ ಕೂಡ ಒಂದು ಸಮೃದ್ಧಿಯನ್ನು ತರಲಿ ಎಂದು ಇದನ್ನು ವಿಶೇಷವಾಗಿ ನಾವು ಸಿಹಿಯನ್ನು ಹಂಚಿ ಸಿಹಿಯನ್ನು ನಾವು ಕೂಡ ತಗೊಂಡು ಮುಂದಿನ ಈ ವರ್ಷ ಪೂರ್ತಿ ಬರುವಂತಹ ಅವಘಡಗಳನ್ನು ಪರಿಪೂರ್ಣವಾಗಿ ನಮಗೆ ಶಾಶ್ವತವಾಗಿ ಭಗವಂತನು ಈ ಉತ್ತರಾಯಣ ಕಾಲದಿಂದ ಪ್ರಥಮ ದಿನದಿಂದ ನಮಗೆ ಎಲ್ಲ ಥರದಲ್ಲೂ ಕೂಡ ವಿಶೇಷವಾಗಿ ನಮಗೆ ಆಶೀರ್ವಾದ ಮಾಡಲಿ ಮತ್ತು ಎಲ್ಲರೂ ಕೂಡ ಇಡೀ ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಜೀವಿಸಲಿ, ಯಾರಿಗೂ ಕೂಡ ಕೆಡುಕು ಉಂಟಾಗಬಾರದು ಅನ್ನುವಂಥ ಒಂದು ವಿಶೇಷ ಒಂದು ಸಂಪ್ರದಾಯದಿಂದ ನಾವು ಸಿಹಿಯನ್ನು ಹಂಚಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಓಕೆ ಗುರುಜಿ, ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ಜಾನುವಾರು ಅಂತ ನಾವೇನು ಕರಿತೀವಿ ಅವುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನು ಮಾಡ್ತಾರೆ, ವಿಶೇಷವಾಗಿರುವಂತಹ ಸ್ಥಾನಮಾನವನ್ನು ಕೊಡ್ತಾರೆ. ಹಾಗಾದರೆ ಈ ಎತ್ತುಗಳನ್ನು ಕಿಚ್ಚು ಹಾಯಿಸೋದು ಅಂತ ಹೇಳಿದ್ರೆ ಏನು, ಯಾಕೆ ಈ ಒಂದು ಆಚರಣೆ ಜಾರಿಯಲ್ಲಿದೆ? ವಿಶೇಷವಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಭಯ ಅನ್ನುವಂಥದ್ದು ಕಾಣಿಸಬಾರದು. ಹಾಗೆ ಹಸುಗಳಲ್ಲಿ ಇರುವಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಆ ಊರಿಗೆಲ್ಲನೂ ಕೂಡ ಆ ಮನೆ ಕುಟುಂಬಕ್ಕೆ ಸಾಂಪ್ರದಾಯಿಕ ಪ್ರಕಾರವಾಗಿ ಮನೆ ಕುಟುಂಬಕ್ಕೆ ಮತ್ತು ಆ ಊರಿನ ಪ್ರಾಂತ್ಯಕ್ಕೆ ಜನಗಳಿಗೆಲ್ಲರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮತ್ತು ಯಾವುದೇ ಒಂದು ಪಕ್ಕದಲ್ಲಿರುವಂತಹ ಕೆರೆ ಮತ್ತು ನದಿಗಳಿಗೆ ಹಸುಗಳಿಗೆ ಸ್ನಾನವನ್ನು ಮಾಡಿಸಿ ಮತ್ತು ತಾವೂ ಕೂಡ ಸಂಪ್ರದಾಯ ಪ್ರಕಾರವಾಗಿ ಶುಭ್ರವಾಗಿದ್ದು ಮಡಿಯಲ್ಲಿದ್ದುಕೊಂಡು ಇದನ್ನು ವಿಶೇಷವಾಗಿ ನಾವು ಆಚರಣೆ ಮಾಡುತ್ತೇವೆ. ಮತ್ತು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಬೆಂಕಿಯನ್ನು ಹಾಕಿ ಆ ಬೆಂಕಿಯನ್ನು ಹಾರಿಸುತ್ತೇವೆ, ಹಸುಗಳನ್ನು ಹಾರಿಸುತ್ತೇವೆ. ಇದನ್ನು ಹಾರಿಸಿದ ನಂತರ ಅಲ್ಲಿರುವಂತಹ ಬೂದಿಯನ್ನು ಕೂಡ ತೆಗೆದುಕೊಂಡು ಮನೆಗೇನು ಕೂಡ ಲೇಪನ ಮಾಡ್ತೇವೆ. ಹಸುಗಳಿಗೆ ವಿಶೇಷವಾಗಿ ಅದಗಳಿಗೆ ಅಲಂಕಾರ ಅನ್ನುವಂಥದ್ದು ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಪ್ರಸಾದ ಅನ್ನುವಂಥದ್ದು ಕೊಟ್ಟು ಆ ಹಸುಗಳಿಗೆ ಈ ದಿನ ನಮ್ಮ ಮಕ್ಕಳ ಥರ ಮನೆ ಮಗು ಥರ ನಾವು ಅದನ್ನು ಪೂಜಿಸ್ತೇವೆ. ಪೂಜಿಸಿದ ನಂತರ ಈ ದಿನದಿಂದ ಹಸುಗಳಿಗೂ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಅನ್ನುವಂಥದ್ದು ಕೀಟನಾಶಕಗಳಿಂದ ಏನು ತೊಂದರೆಗಳಾಗಬಾರ್ದು, ಬೆಳೆ ನಾಶಗಳನ್ನು ಕೂಡ ಎಲ್ಲೂ ಸಮಸ್ಯೆಗಳು ಅನ್ನುವಂಥದ್ದು ಬರಬಾರ್ದು. ಇಡೀ ಜೀವನ ಈ ದಿನದಿಂದ ನಮಗೆ ಪ್ರಥಮ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉಜ್ವಲ ಭವಿಷ್ಯವನ್ನು ತರಲಿ ಎಂದು ನಾವು ವಿಶೇಷವಾಗಿ ಆಚರಣೆ ಮಾಡುತ್ತೇವೆ. ಓಕೆ ಗುರುಜಿ, ಇನ್ನು ಸಂಕ್ರಾಂತಿ ಅಂದು ಸೂರ್ಯನ ಪಥ ಬದಲಾಗತ್ತೆ ಅಂತ ಹೇಳ್ತಾರೆ, ಅದೇನಾದರೂ ರಾಶಿಗಳ ಮೇಲೆ ಪ್ರಭಾವ ಬೀರಬಹುದಾ? ವಿಶೇಷವಾಗಿ ಈ ಉತ್ತರಾಯಣದ ಪ್ರಥಮ ದಿನದಿಂದ ನಮಗೆ ರಾಶಿ ನಕ್ಷತ್ರಗಳಲ್ಲಿ ಪಂಚಾಂಗದ ಅಧಿಪತಿ ಮೇರೆಗೆ ರಾಶಿಗಳಿಗೆ ಅಂತಂದರೆ ವಿಶೇಷವಾಗಿ ಮೇಷರಾಶಿಯವರೆಗೂ ಮತ್ತು ಮಕರ ರಾಶಿಯವರೆಗೂ, ಮೀನ ರಾಶಿಯವರೆಗೂ, ಸಿಂಹ ರಾಶಿಯವರೆಗೂ ಮತ್ತು ಕರ್ಕಟಕ ರಾಶಿಯವರೆಗೂ ವಿಶೇಷವಾಗಿ ನಮಗೆ ಈ ಉತ್ತರಾಯಣ ಕಾಲದಿಂದ ಅಂದರೆ ಸಂಕ್ರಾಂತಿ ದಿನದಿಂದ ಈ ದಿನದಿಂದ ವರ್ಷ ಪೂರ್ತಿವರೆಗೂ ಕೂಡ ಯಾವುದೇ ರೀತಿಯ ಅವಘಡಗಳು ಇಲ್ಲದಿರನೇ ಸಂಕ್ರಾಂತಿಯ ವಿಶೇಷತೆಗಳನ್ನು ತಿಳಿದುಕೊಂಡು ನದಿ ಸ್ನಾನ ಅನ್ನುವಂಥದ್ದು ಮಾಡಿ ಇದನ್ನು ಸೂರ್ಯನಿಗೆ ಆರ್ಘ್ಯ ಅನ್ನುವಂಥದ್ದು ನೀರಿನ ಮುಖಾಂತರದಿಂದ ಆರ್ಘ್ಯ ಅನ್ನುವಂಥದ್ದು ಬಿಟ್ಟು ಮಾಡಿದಾಗ ಈ ರಾಶಿಯ ವಿಶೇಷತೆಗಳು ಮೇಷರಾಶಿಯವರಿಗೆ, ಕರ್ಕಟಕ ರಾಶಿಯವರಿಗೆ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ ಮತ್ತು ಕುಂಭ ರಾಶಿಯವರಿಗೆ, ಅದರಲ್ಲೂ ವಿಶೇಷವಾಗಿ ಈ ದಿನದಿಂದ ಮಕರ ರಾಶಿಯವರಿಗೆ ಅಷ್ಟೈಶ್ವರ್ಯಗಳು ಕೂಡ ದಕ್ಕುತ್ತವೆ ಅನ್ನುವಂಥದ್ದು ಪದ್ಧತಿ ಮೊದಲಿನಿಂದನೂ ಕೂಡ ಪಂಚಾಂಗ ಅನ್ನುವಂಥದ್ದು ಹೇಳುತ್ತದೆ. ಈ ಮಕರ ರಾಶಿಯವರಿಗೆ ಹಣಕಾಸಿನಲ್ಲಿ ಮತ್ತು ವ್ಯವಹಾರದಲ್ಲಿ, ಸಂತಾನ ಭಾಗ್ಯದಲ್ಲಿ, ಕಂಕಣ ಭಾಗ್ಯದಲ್ಲಿ ಮತ್ತು ಲಕ್ಷ್ಮಿ ಕಟಾಕ್ಷ ಅನ್ನುವಂಥದ್ದು ಸೂರ್ಯನ ಮಹಾತ್ಮನಿಂದ ಈ ಮಕರ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ಹಬ್ಬದ ವಿಶೇಷದಿಂದ ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ ಗುರುಜಿ, ಇನ್ನು ಪ್ರತಿ ಹೊಸ ವರ್ಷ ಆರಂಭವಾದಾಗ ಈ ರೀತಿಯ ಸಂಪತ್ತನ್ನು ನಾವು ಗಳಿಸಬೇಕು, ಹೊಸದು ಏನೇನೋ ಒಂದು ಕನಸನ್ನು ಕಾಣ್ತಾ ಇರ್ತಾರೆ. ಹಾಗಾಗಿ ಅವರ ಒಂದು ಆಸೆ ಈಡೇರಿಕೆಗೆ ಯಾವ ರೀತಿಯ ಪೂಜೆಯನ್ನು ಮಾಡಬೇಕಾಗತ್ತೆ, ಪೂಜೆಯ ಕ್ರಮಗಳು ಯಾವ ರೀತಿ ಇದೆ? ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮಾಡಲೇಬೇಕಾದಂತಹ ಈ ಏನು 6 ರಾಶಿಗಳು ಹೇಳಿದ್ವೋ ಈ 6 ರಾಶಿಗಳವ್ರಿಗೂ ಕೂಡ ಅನ್ವಯಿಸುತ್ತೆ ತುಂಬ ವಿಶೇಷವಾಗಿ. ಮತ್ತು ಎಲ್ಲ ಸನಾತನ ಧರ್ಮದ ಹಿಂದೂ ಧರ್ಮದವರಿಗೆ ವಿಶೇಷವಾಗಿ
ನದಿ ಸ್ನಾನ ಅನ್ನುವಂಥದ್ದು ಈ ದಿನ ಮಾಡಲೇಬೇಕಾದಂತಹ ಮುಖ್ಯವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ಸೂರ್ಯನ ನಮಸ್ಕಾರ ಅನ್ನುವಂಥದ್ದು ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಕೂಡ ಈ ದಿನ ಯಾರ ಹತ್ರನೂ ಕೂಡ ಸುಳ್ಳು ಅನ್ನುವಂಥದ್ದು ಮಾತನಾಡಬಾರದು. ಎಷ್ಟು ನಿಜಾಂಶ ಅನ್ನುವಂಥದ್ರಲ್ಲಿ ನಾವು ಈ ದಿನ ಪರಿಪಾಲನೆ ಮಾಡ್ತೀವೋ ಸೂರ್ಯ ಭಗವಂತ ನಮ್ಮ ಜೀವನಕ್ಕೆ ಒಂದು ಉಜ್ವಲವಾದ ಭವಿಷ್ಯವನ್ನು, ಒಂದು ಹೊಸ ಕಾಂತಿಯನ್ನು ಕರುಣಿಸುತ್ತಾನೆ. ಒಂದು ಒಳ್ಳೆಯದು ಅನ್ನುವಂಥದ್ದು ಕೂಡ ಕಾಣಿಸುತ್ತೆ, ಆಗುತ್ತದೆ. ಮತ್ತು ಈ ದಿನ ರಾತ್ರಿ 8 ಗಂಟೆ ನಂತರ ಚಂದ್ರ ಮಹಾತ್ಮನ ದರ್ಶನದಿಂದ ನಮ್ಮ ಅಲ್ಲಿರುವಂತಹ ರಾತ್ರಿ ಹೊತ್ತು ನಿದ್ದೆನಲ್ಲಿ ಆಗುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು. ಪ್ರಶಾಂತವಾದ ನೆಮ್ಮದಿಯಿಂದ ಜೀವನ ಸಾಗಿಸುವಂತಹ ವಿಶೇಷತೆ ಅನ್ನುವಂಥದ್ದು ಕೂಡ ಚಂದ್ರ ಮಹಾತ್ಮ ಅಂದರೆ ಈ ಎರಡರಿಂದನೂ ಕೂಡ ಬೆಳಗಿನ ಸೂರ್ಯ ನಮಸ್ಕಾರ ಮತ್ತು ಸೂರ್ಯನಿಗೆ ಅರ್ಘ್ಯ ಬಿಡುವಂತಹ ನದಿ ಸ್ನಾನ ಮಾಡುವಂಥದ್ದು, ರಾತ್ರಿಯ ವೇಳೆ ಚಂದ್ರನ ದರ್ಶನದಿಂದ ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಎಲ್ಲ ಥರದಲ್ಲೂ ಕೂಡ ಒಂದು ಶಾಂತಿಯುತವಾದ ಜೀವನವನ್ನು ನಡೆಸಿಕೊಡುವುದಕ್ಕೆ ಸೂರ್ಯ ಮತ್ತು ಚಂದ್ರ ಮಹಾತ್ಮ ಈ ಉತ್ತರಾಯಣ ಕಾಲದ ಪ್ರಥಮ ದಿನವಾದ ಸಂಕ್ರಾಂತಿ ದಿನದಿಂದ ನಮಗೆ ಪ್ರಾಪ್ತಿಯನ್ನು ನೀಡುತ್ತದೆ. ಓಕೆ ಗುರುಜಿ, ಇನ್ನು ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಹಳ್ಳಿಯಲ್ಲೇ ವಿಭಿನ್ನ ರೀತಿ ಇರುತ್ತೆ, ಹಾಗೆ ನಗರದಲ್ಲಿಯೇ ಒಂದು ವಿಶೇಷವಾಗಿರ್ತಕ್ಕಂತಹ ಶೈಲಿ ಇರುತ್ತೆ. ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಗ್ರಾಮೀಣ ಭಾಗದಲ್ಲಿ ಆಚರಣೆ ಜೋರಾಗಿರುತ್ತೆ. ಸೊ ಆ ಒಂದು ಹಳ್ಳಿ ಸೊಗಡಿನ ವೈಭವ ಯಾವ ರೀತಿ ಇರುತ್ತೆ ಅಂತ ತಿಳಿಸಿಕೊಡೋದಾದ್ರೆ? ವಿಶೇಷವಾಗಿ ಹಳ್ಳಿ ಗಾಡುಗಳಲ್ಲಿ ನಮಗೆ ಹುಟ್ಟಿ ಬೆಳೆದಾಗ್ಲಿಂದನೂ ಕೂಡ ಅವಿಭಕ್ತ ಕುಟುಂಬ ಅನ್ನುವಂತ ಹೇಳ್ತೀವಿ. ಅಂದರೆ ತಾತ ಮುತ್ತಾತರ ಕಾಲದಿಂದನೂ ಕೂಡ ಮನೆಯಲ್ಲಿ ಇದೊಂದು ವಿಶೇಷವಾದ ಸುಗ್ಗಿ ಹಬ್ಬ ಅಂತಲೇ ಹೇಳ್ಕೋಬಹುದು. ಈ ಹಬ್ಬಕ್ಕೋಸ್ಕರ ನಾವು 2-3 ದಿನಗಳ ಹಿಂಭಾಗದಲ್ಲೇ ನಮ್ಮ ದನಗಳ ಕೊಟ್ಟಿಗೆ ಅನ್ನುವಂಥದ್ದು ಏನು ಹೇಳ್ತೀವೋ ಅದನ್ನು ಶುಭ್ರ ಮಾಡಿಕೊಂಡು ವಿಶೇಷವಾಗಿ ಮತ್ತು ಹಸುಗಳಿಗೆ ವಿಶೇಷವಾದ ಅಲಂಕಾರ ಅನ್ನುವಂಥದ್ದು ಬಟ್ಟೆಗಳನ್ನು ಕೂಡ ರೆಡಿ ಮಾಡ್ತೀವಿ. ಮತ್ತು ಆ ಕೊಂಬುಗಳಿಗೆ ವಿಶೇಷವಾದ ಬಣ್ಣಗಳನ್ನು ಆಚರಣೆ ಮಾಡ್ಕೊಂಡು ಬಣ್ಣಗಳನ್ನು ಬಳಿದು ಟೇಪ್ಗಳನ್ನು ಕಟ್ಟಿ ಮತ್ತು ಆ ಹಸುಗಳಿಗೆ ವಿಶೇಷವಾಗಿ ಈ ದಿನ ಒಂದು ಎಕ್ಸಾಂಪಲ್ ನಾವು ಒಂದು ಬರ್ತ್ಡೇ ಅಂತಾನೆ ಹೇಳ್ಕೋಬಹುದು. ಹುಟ್ಟು ಹಬ್ಬದ ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ. ಈ ಭೋಗಿ ಹಬ್ಬದಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಥರದ ನವಧಾನ್ಯಗಳಿಗೆ ಸಂಬಂಧಪಡುವಂಥದ್ದು, ವ್ಯವಸಾಯಕ್ಕೆ ಸಂಬಂಧಪಡುವಂತಹದ್ದು, ಹಸುಗಳಿಗೆ ವಿಶೇಷವಾಗಿ ಮಾಡಲೇಬೇಕಾದಂತಹ ಕರ್ತವ್ಯ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಕರ್ಮಫಲ ಅನ್ನುವಂಥದ್ದು ಏನಿದೆಯೋ ಅದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಈ ಹಸುಗಳ ಮುಖಾಂತರದಿಂದ, ಅಂದರೆ ಮುಕ್ಕೋಟಿ ದೇವತೆಗಳು ಅನ್ನುವಂಥದ್ದು ಹೇಗೆ ನಾವು ಹಸುವಿನಲ್ಲಿ ಕಾಣ್ತೀವೋ ಹಾಗೆ ಈ ಹಸುವಿಗೆ ನಾವು ಮಾಡುವಂತಹ ಉತ್ತರಾಯಣ ಕಾಲದ ಸೂರ್ಯನ ಕಿರಣಗಳನ್ನು ಬೀಳ್ತಾ ಹಸುವಿನಿಂದ ನಾವು ತಗೊಳ್ಳುವಂತಹ ಎನರ್ಜಿಯಿಂದ ನಮಗೆ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಅನ್ನುವಂಥದ್ದು ಮಾಡ್ತಾ ಇದ್ದೀವಿ. ಓಕೆ ಗುರುಜಿ, ಇನ್ನು ಪ್ರತಿಯೊಬ್ಬ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ಧಾರ್ಮಿಕ ಆಚಾರಗಳು ಇರುತ್ತೆ, ಈ ರೀತಿ ಅನುಸರಣೆಯನ್ನು ಮಾಡಬೇಕು ಅಂತ. ಇನ್ನು ಸಂಕ್ರಾಂತಿ ಹಬ್ಬದ ಧಾರ್ಮಿಕ ಆಚಾರಗಳ ಕುರಿತು ತಿಳಿಸಿಕೊಡೋದಾದರೆ? ಸಂಕ್ರಾಂತಿಯ ಧಾರ್ಮಿಕ ಆಚಾರ ಅಂತಂದರೆ ನಮ್ಮ ಪುರಾಣಗಳಲ್ಲೂ ಹೇಳಿದಾಗೆ ನಮಗೆ ಇರುವಂತಹ ಒಂದು ಎನರ್ಜಿ, ಕಾಸ್ಮಿಕ್ ಎನರ್ಜಿ ಏನಂತ ಏನು ಹೇಳ್ತೀವೋ ಹಾಗೆ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯನ್ನು ಕನ್ವರ್ಟ್ ಮಾಡುವಂತಹ ಒಂದು ಪವಿತ್ರವಾದ ಸಂಖ್ಯೆ ಅನ್ನುವಂಥದ್ದು ತಿಳಿಸ್ಕೊಡಬಹುದು. ಓಕೆ ಗುರುಜಿ. ಗುರುಜಿ ಹೇಳ್ತಾ ಇದ್ರಿ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಧಾರ್ಮಿಕ ಆಚಾರಗಳನ್ನು ನಾವು ಫಾಲೋ ಮಾಡಬೇಕು ಅಂತ, ಆ ಕುರಿತು ತಿಳಿಸಿಕೊಡೋದಾದರೆ? ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾವು ಹೇಗೆ ಅಂತಂದರೆ ಸೂರ್ಯನಿಂದ ಮತ್ತು ಚಂದ್ರ ಮಹಾತ್ಮನಿಂದ ಈ ಉತ್ತರಾಯಣ ಕಾಲದ ಸೂರ್ಯ ಪಥ ಅನ್ನುವಂಥದ್ದು ಚೇಂಜ್ ಆಗುತ್ತೆ ಮತ್ತು ವಿಶೇಷವಾಗಿ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತಹ ಒಂದು ಸಕ್ಸಸ್ಫುಲ್ ಜೀವನ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಈ ದಿನದಿಂದ. ಹೇಗೆ ಅಂತಂದರೆ ಈ ನದಿಯ ಸ್ನಾನದಿಂದ ನಮ್ಮ ಪುರಾಣ ಅನ್ನುವಂಥದ್ದು ಏನು ಹೇಳುತ್ತದೆ ಅಂತಂದರೆ ಈ ದಿನದಿಂದ ಮುಂದಿನ 6 ತಿಂಗಳವರೆಗೂ ಕೂಡ ಮಕರ ರಾಶಿಯವರೆಗೆ ವಿಶೇಷವಾಗಿ ಶನಿ ಬಲ ಮತ್ತು ಶುಕ್ರನ ಬಲ ಅನ್ನುವಂಥದ್ದು ಹೆಚ್ಚಾಗುತ್ತದೆ. ಹೀಗಿರುವಾಗ ನಮ್ಮ ಮನುಕುಲಕ್ಕೆ ಉದ್ಧಾರ ಆಗೋಕ್ಕೋಸ್ಕರ ಕೆಲಸ ಕಾರ್ಯಗಳಲ್ಲಿ ಮತ್ತು ವ್ಯಾವಹಾರಿಕವಾಗಿ ನಾವು ಮಾಡಲೇಬೇಕಾದಂತಹ ಕರ್ಮ ಫಲವನ್ನು ಕಳೆಯುವುದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದಾದರೆ
ತುಪ್ಪವನ್ನು ಸಾಧ್ಯವಾದಷ್ಟು ಬೇರೆಯವರಿಗೆ ದಾನ ಮಾಡುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ಎಳ್ಳು ಬೆಲ್ಲ ಮತ್ತು ಕಬ್ಬುವನ್ನು ನಾವು ತಿಂದು ಇತರರಿಗೂ ಕೂಡ ಹಂಚುವಂಥದ್ದರಿಂದ ಒಂದು ವಿಶೇಷವಾದ ಸ್ಥಾನವನ್ನು ಪಡ್ಕೊಳ್ಳಬಹುದು. ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಹಸುಗಳಿಗೂ ಕೂಡ ಸಂಬಂಧಪಡುವಂತಹ ಬಟ್ಟೆಗಳನ್ನು ಕಾಣಿಕೆಯಾಗಿ ಕೊಡುವಂಥದ್ದು, ದಾನ ಮಾಡುವಂಥದ್ದು. ಹೀಗೆ ಮಾಡಿದಾಗ ನಮ್ಮಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ಕೂಡ ಸಂಪೂರ್ಣವಾಗಿ ಕಳ್ಕೋಬಹುದು. ಇದು ವಿಶೇಷವಾಗಿ ಹಸುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಸಿಹಿ ತಿಂಡಿಯನ್ನು ಮಾಡಿ ಅವುಗಳಿಗೆ ದಾನದ ರೂಪದಲ್ಲೇ ಆಗಲಿ ಕೊಟ್ಟಾಗ, ಮತ್ತು ಹೊರಗಡೆ ಅಂದರೆ ಸಿಟಿನಲ್ಲಿ ಇರುವಂತಹ ಜನಗಳು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಹಸುಗಳು ತುಂಬ ಕಡಿಮೆ ಇರುತ್ತದೆ. ಹಳ್ಳಿಗಾಡುಗಳಲ್ಲೇ ಅವ್ರಿಗೆ ಹೇಳ್ಕೊಡೋದೇ ಬೇಕಾಗಿಲ್ಲ, ಸಾಂಪ್ರದಾಯಿಕವಾಗಿ ಅವರೆಲ್ಲರೂ ಕೂಡ ಮಾಡ್ತಾರೆ. ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಸಿಟಿಗಳಲ್ಲಿ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಸಿಹಿಯನ್ನು ಹಂಚುವುದರ ಮುಖಾಂತರದಿಂದ, ಅನ್ನ ಪ್ರಸಾದನ ಮಾಡುವಂಥರ ಮುಖಾಂತರದಿಂದ ನಮಗೆ ಇರುವಂತಹ ಒಂದು ಚೈತನ್ಯ ಅನ್ನುವಂಥದ್ದು ಸೂರ್ಯನಿಂದ ನಾವು ಪಡ್ಕೊಳ್ಳಬಹುದು ಶಾಶ್ವತವಾಗಿ. ಅಂತಂದರೆ ಈ ಒಂದು ವರ್ಷ ಏನಿದೆಯೋ ಸಂಪೂರ್ಣವಾಗಿ ಒಂದು ವರ್ಷದವರೆಗೂ ಕೂಡ ಈ ಇಷ್ಟು ರಾಶಿಯವರೆಗೂ ಕೂಡ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರುವಂಥದ್ದಿಲ್ಲ. ಮತ್ತು ಈ ಸೂರ್ಯನಿಂದ ಪಡ್ಕೋಬೇಕಾಗಿರುವಂತಹ ಇವತ್ತು ವಿಶೇಷವಾದ ಅಂಶ ಅನ್ನುವಂಥದ್ದು ಇದರಿಂದ ತಿಳ್ಕೋಬಹುದು. ಓಕೆ ಗುರುಜಿ, ಇನ್ನು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಗಳನ್ನು ತಯಾರಿಸಿ ಏನು ಪೂಜೆಯನ್ನು ಮಾಡ್ತಾರೆ. ಯಾವ್ಯಾವ ನೈವೇದ್ಯಗಳನ್ನು ಮಾಡ್ತಾರೆ, ಅಂದರೆ ಯಾವ ಯಾವ ಖಾದ್ಯಗಳನ್ನ ವಿಶೇಷಣೀಯವಾಗಿ ಮಾಡ್ತಾರೆ? ಇದರಲ್ಲಿ ವಿಶೇಷವಾಗಿ ಎಳ್ಳಿನಿಂದ ಯಾವುದೇ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ವಿಶೇಷತೆ ಅನ್ನುವಂಥದ್ದು ತಿಳ್ಕೋಬಹುದು. ಮತ್ತು ಬೆಲ್ಲವನ್ನು ಉಪಯೋಗಿಸಿ ಮಾಡುವಂಥದ್ದು. ಈ ಯಾವುದೇ ಅಡುಗೆಗಳನ್ನು ಮಾಡುವಾಗ ಈ ಕಬ್ಬನ್ನು ಅಂತಂದರೆ ಸಿಹಿಯಾದ ಕಬ್ಬನ್ನು ಒಂದು ತುಂಡು ಅನ್ನುವಂಥದ್ದು ಆ ಆಹಾರದ ಮಧ್ಯದಲ್ಲಿ ಇಟ್ಟು, ಒಳಗಡೆ ಇಟ್ಟು ಅದನ್ನು ಸಂಪೂರ್ಣವಾಗಿ ಮಾಡಿದ ನಂತರ ಅವುಗಳಿಗೆ, ಹಸುಗಳಿಗೆ ಮತ್ತು ಹೊರಗಡಿನ ಜನಗಳಿಗೆ ಪ್ರಸಾದ ಮುಖಾಂತರದಿಂದ ಕೊಡುವಂಥದ್ರಿಂದ ಯಾವುದೇ ಒಂದು ಸಮಸ್ಯೆಗಳು ನಮ್ಮಲ್ಲಿರುವಂತಹ ಎಲ್ಲವನ್ನು ಕೂಡ ಮನೆಗೆ ಸಂಬಂಧಪಡುವಂಥದ್ದು ಸಂಪೂರ್ಣವಾಗಿ ಕಳ್ಕೋಬೋದು. ಮತ್ತು ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುವಂತಹ ದಿನ ಇವತ್ತು. ಹೀಗೆ ಮಾಡಿದಾಗ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ಸುಖ, ಸಂತೋಷ, ನೆಮ್ಮದಿ ಅನ್ನು ತರುವಂತಹ ಜೀವನದ ಒಂದು ಬುನಾದಿ ಅನ್ನುವಂಥದ್ದು ಈ ದಿನದ ಮೊದಲ ಅಡಿಪಾಯ ಅನ್ನುವಂಥದ್ದು ತಿಳ್ಕೋಬಹುದು ಈ ವಿಷಯದಿಂದ. ಓಕೆ ಗುರುಜಿ, ಹೇಳ್ತಾ ಇದ್ರಿ ಸಂಕ್ರಾಂತಿ ಹಬ್ಬದ ಐತಿಹಾಸಿಕ ಹಿನ್ನೆಲೆ ಹೇಗೆ, ಈ ರೀತಿಯ ಮಹತ್ವ ಇರುತ್ತೆ ಅಂತ. ಇನ್ನು ಆ ಹಿನ್ನೆಲೆಯ ಕುರಿತು ಹೇಳೋದಾದ್ರೆ? ಸಂಕ್ರಾಂತಿ ಹಬ್ಬದ ವಿಶೇಷತೆ ಪುರಾಣಗಳಿಂದನೂ ಕೂಡ ಬಂದಿರುವಂಥದ್ದು. ನಮ್ಮ ಸನಾತನ ಧರ್ಮ ಯಾವಾಗ ಹುಟ್ಟುಕೊಳ್ತೋ ಆವತ್ತು ದಿನದಿಂದನೂ ಕೂಡ ನಮ್ಮ ಸಂಕ್ರಾಂತಿ ಹಬ್ಬವನ್ನು, ಭೋಗಿ ಹಬ್ಬವನ್ನು ಕೂಡ ನಾವು ಆಚರಿಸ್ತೇವೆ. ಹೀಗಿರುವಾಗ ಮಕರ ಸಂಕ್ರಾಂತಿಯ ವಿಶೇಷತೆ ಜ್ಯೋತಿಷ್ಯದಲ್ಲಿ ತಿಳಿಸಬೇಕು ಅಂತಂದರೆ, ವರ್ಷಕ್ಕೆ ಒಂದು ಸಾರಿ ಹೀಗೆ ಬರುವಂತಹ ಒಂದು ಸಂಕ್ರಾಂತಿ ಹಬ್ಬವನ್ನು ನಾವು ನಮ್ಮ ಆದ್ಯಂತ ಮತ್ತು ಎಲ್ಲ ಥರದ ವ್ಯವಸಾಯಕ್ಕೆ ಸಂಬಂಧಪಡುವಂತಹ ಬೀಜಗಳಿಗೆ ಒಂದು ಪುನರ್ಜೀವನ ಕೊಡುವಂತಹ ಒಂದು ದಿನದ ಸಂಕೇತ ಅನ್ನುವಂಥದ್ದು ಈ ಹಬ್ಬದಿಂದ ನಾವು ಕಂಡುಕೊಳ್ತೀವಿ. ಓಕೆ ಗುರುಜಿ, ಇನ್ನು ಸಂಕ್ರಾಂತಿಯ ದಿನದಂದು ಕುಂಭಮೇಳ ಆರಂಭವಾಗುತ್ತೆ. ಹಾಗಾಗಿ ಕುಂಭಮೇಳದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ? ಕುಂಭಮೇಳ ಅಂತಂದರೆ ನಮಗೆ ನಮ್ಮ ಸನಾತನ ಧರ್ಮದಲ್ಲಿ, ಅಂದರೆ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಏನಾಗುತ್ತೆ ಅಂತಂದರೆ, ಸೂರ್ಯನಿಂದ ನಾವು ಸಮಯವನ್ನು ಕೂಡ ನಾವು ತಿಳಿಸ್ಕೊಬಿಡ್ಬೋದು. ಅಂದರೆ ಸೂರ್ಯನ ನಮಗೆ ಗಡಿಯಾರ ಇಲ್ದಿರನೇ ನಮಗೆ ಸೂರ್ಯನಿಂದ ನಮಗೆ ಯಾವ ಸಮಯ, ಎಷ್ಟೊತ್ತು ಗಂಟೆ ನಡೀತಾ ಐತೆ ಅಂತ ಅಂದ್ಬಿಟ್ಟು ಬೆಳಗಿಂದ ಸಾಯಂಕಾಲವರೆಗೂ ಕೂಡ ಸೂರ್ಯನ ಕಿರಣಗಳಿಂದನೇ, ನಮ್ಮ ನೆರಳಿಂದ ನಾವು ತಿಳ್ಕೊಬೋದು. ಇದು ನಮ್ಮ ಭಾರತದಲ್ಲಿ ಬಿಟ್ಟು ಬೇರೆ ವಿದೇಶಗಳಲ್ಲಿ ತುಂಬ ಅಸಾಧ್ಯ. ಯಾಕಂತಂದರೆ ತುಂಬಾ ಕಷ್ಟ ಆಗುತ್ತದೆ, ಅಲ್ಲಿ ಹೇಳೋಕ್ಕೂ ಆಗೋದಿಲ್ಲ. ಕುಂಭಮೇಳದ ವಿಶೇಷತೆ ಅಂತಂದರೆ, ಕುಂಭಮೇಳ 3 ವಿಧವಾಗಿ ಆಚರಣೆ ಮಾಡ್ತೀವಿ ನಾವು. ಹೇಗೆ ಏಕಾದಶಿಯನ್ನು ಪ್ರತಿ ತಿಂಗಳೂ ಕೂಡ ಏಕಾದಶಿ ಬರ್ತೈತೆ, ಹಾಗೆ ವರ್ಷಕ್ಕೆ ಒಮ್ಮೆ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಶಿವರಾತ್ರಿಯನ್ನು ಮಾಸ ಶಿವರಾತ್ರಿ ಆಗಿನೂ ಕೂಡ ಪ್ರತಿ ತಿಂಗಳೂ ಕೂಡ ಆಚರಣೆ ಮಾಡ್ತೀವಿ. ವರ್ಷಕ್ಕೆ ಒಮ್ಮೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ನಮ್ಮ ಸಂಕ್ರಾಂತಿಯ ವಿಶೇಷ ದಿನ ಏನಪ್ಪ ಅಂತಂದರೆ, ವರ್ಷಕ್ಕೆ ಒಮ್ಮೆ ಬರುವಂತಹ ನಮ್ಮ ಕುಂಭಮೇಳವನ್ನು, ಅರ್ಧ ಕುಂಭಮೇಳ, 6 ತಿಂಗಳಿಗೆ ಬರುವಂತಹದ್ದು ಅರ್ಧ ಕುಂಭಮೇಳ, ವರ್ಷಕ್ಕೆ 1 ಸರಿ ಬರುವಂಥದ್ದು ಕುಂಭ, ಮತ್ತು 12 ವರ್ಷಕ್ಕೆ ಬರುವಂತಹದ್ದು ಮಹಾಕುಂಭಮೇಳ ಅಂತ ಕರಿತೀವಿ.
ಈ ಮಹಾಕುಂಭಮೇಳ 12 ವರ್ಷಕ್ಕೆ ಬರುವಂತಹ ವಿಶೇಷ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನಗಳು ಅಂತಂದರೆ ಕೋಟ್ಯಾಂತರ ಜನಗಳು ಈ ಮಹಾಕುಂಭಮೇಳಕ್ಕೆ ಸೇರ್ತಾರೆ. ಪ್ರಯಾಗ್ರಾಜ್, ಕಾಶಿ ವಿಶ್ವನಾಥ 12 ಜ್ಯೋತಿರ್ಲಿಂಗಗಳಲ್ಲಿ ವಿಶೇಷವಾದ ದರ್ಶನ ನಾವು ಹಿಂದೂ ಸನಾತನ ಧರ್ಮದವರು ಮಾಡಲೇಬೇಕಾದಂತಹ ಮುಕ್ತಿಯನ್ನು ಕೊಡುವಂತಹ ಪ್ರತ್ಯೇಕವಾದ ಸ್ಥಳ ನಮ್ಮ ಪ್ರಯಾಗ್ರಾಜ್ ದೇವಸ್ಥಾನ, ನದಿ. ಅಂದರೆ ಇಲ್ಲಿ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಸರಸ್ವತಿ ಮೂರನ್ನು ಕೂಡ ಒಂದು ಜಾಗದಲ್ಲಿ ನೆಲೆ ಊರಿ ಅಲ್ಲಿಂದ ಪ್ರಾರಂಭವಾಗಿ ಒಂದು ಉಜ್ವಲವಾದ ಪವರ್ಫುಲ್ ಎನರ್ಜಿಯನ್ನು ಕೊಡುವಂತಹ ಒಂದು ಸ್ಥಳ, ಸಂಕೇತ. ಇಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಈ ಪೂಜಾ ಪುನಸ್ಕಾರದಿಂದ, ಆ ನದಿ ಸ್ನಾನದಿಂದ, ಅಲ್ಲಿ ಜೀವನದಿಂದ ಮಾಡುವಂತಹ ಮುಕ್ತಿ ಮತ್ತೆ 12 ವರ್ಷಗಳು ಬರೋವರೆಗೂ ಕೂಡ ನಮಗೆ ಯಾವುದೇ ರೀತಿಯ ಅಡೆತಡೆಗಳು ನಮಗೆ ಬರೋದಿಲ್ಲ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದ ಒಂದು ಪ್ರಬಲವಾದ ಒಂದು ನಂಬಿಕೆ. ಈ ನಂಬಿಕೆ ಎಷ್ಟರ ಮಟ್ಟಿಗೆ ಅಂತಂದರೆ ಇನ್ನೊಂದು ಜನ್ಮ ಎತ್ತು ಬಂದವೇನೋ ಅನ್ನುವಷ್ಟು ಒಂದು ವೈಬ್ರೇಷನ್ ಆ ಜಾಗದಿಂದ ನಮಗೆ ಕಂಡುಕೊಳ್ಳಬಹುದು. ಒಂದು ವಿಶೇಷವಾದ ಸ್ಥಾನ ಅನ್ನುವಂಥದ್ದು ನಮಗೆ ಆ ನದಿ ನೀರಿನ ಸ್ನಾನದಿಂದ, ನಮಗೆ ಸೂರ್ಯನ ಕಿರಣಗಳಿಂದ ನಮಗೆ ಉಜ್ವಲವಾದ ಭವಿಷ್ಯ ಆ ದಿನದಿಂದ, ಈ ದಿನದಿಂದ ನಮಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ತಗೊಳ್ತೀವಿ ಅಲ್ಲಿ. ಓಕೆ ಗುರುಜಿ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ವಿಶೇಷತೆಯಾಗಿರುವಂತಹ ಮಕರ ಸಂಕ್ರಾಂತಿಯ ಕುರಿತು ಸಾಕಷ್ಟು ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕರ ಸಂಕ್ರಾಂತಿಯ ಆಚರಣೆಯನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಜೊತೆಗೆ ಇದಕ್ಕೆ ಇರ್ತಕ್ಕಂತಹ ಐತಿಹಾಸಿಕ ಹಿನ್ನೆಲೆಯನ್ನ ತಿಳಿದುಕೊಂಡಿದ್ದೀರಾ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.